ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರ್ತಶ್ಚಾರ್ಥೇಷ್ವಭಿಜ್ಞಸ್ವರಾಟ್. ಯಾವ ಭಗವಂತನಿಂದ ಈ ಸಮಸ್ತವಾದ ಪ್ರಪಂಚಕ್ಕೆ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನಾಜ್ಞಾನ ಬಂಧ ಮೋಕ್ಷಗಳಾಗ್ತವೆ ಎಂದು ನಮಗೆ ವೇದಶಾಸ್ತ್ರಗಳ ಸಮನ್ವಯವನ್ನು ಮಾಡಿಕೊಂಡಾಗ ತಿಳಿದು ಬರುತ್ತದೆ. ತರ್ಕದಿಂದ ನಮಗೆ ಗೊತ್ತಾಗ್ತದೆ. ಅಂಥ ಭಗವಂತನನ್ನು ನಾವು ಧ್ಯಾನ ಮಾಡೋಣ. ಯಾವ ಭಗವಂತ ಎಲ್ಲ ವಸ್ತುಗಳ ವಿಷಯದಲ್ಲಿ ಸತ್ಯವಾದ ಪದಾರ್ಥಗಳೆಲ್ಲದರ ಜ್ಞಾನವುಳ್ಳವ, ಅವಿದ್ಯಮಾನವಾದ ಪದಾರ್ಥದ ಜ್ಞಾನವಿಲ್ಲ, ಸತ್ಯವಾದ ಪದಾರ್ಥದ ಜ್ಞಾನವಿದೆಯೋ ಅಂಥ ಸರ್ವಜ್ಞನಾದ ಭಗವಂತ, ಸ್ವರಾಟ್ ಸ್ವತಂತ್ರನಾದ ಭಗವಂತ. ಭಗವಂತ ಸತ್ತ, ಪ್ರತೀತಿ, ಪ್ರವೃತ್ತಿ ಈ ಮೂರರಲ್ಲೂ ತಾನು ಇರುವುದಕ್ಕೆ ಯಾರಧೀನನಲ್ಲ, ಜ್ಞಾನಕ್ಕೆ ಯಾರಧೀನನಲ್ಲ, ಪ್ರವೃತ್ತಿಗೆ ಕ್ರಿಯೆಯನ್ನು ಮಾಡುವುದಕ್ಕೆ ಯಾರಧೀನನಲ್ಲ. ಹೀಗೆ ತ್ರಿವಿಧ ಸ್ವಾತಂತ್ರ್ಯವನ್ನು, ತ್ರಿವಿಧ ಸತ್ತಾ ವಿಷಯದಲ್ಲಿ ಸ್ವತಂತ್ರನಾದ ಸ್ವರಾಟ್ ಅಂತಹ ಪರಮಾತ್ಮ, ಆ ಭಗವಂತನನ್ನು ನಾವು ಧ್ಯಾನ ಮಾಡೋಣ. ಭಗವಂತನನ್ನು ನಾವು ಧ್ಯಾನವನ್ನು ಮಾಡುವುದು ಏನೇಂತ ಮಾಡಬೇಕು ಅಂತನ್ನುವುದನ್ನು ತಿಳಿಸ್ತಾರೆ. ಸೃಷ್ಟಿಯಾದಿ ಕಾರಣನಾದವ ಎಂದು ಧ್ಯಾನ ಮಾಡೋಣ, ಸರ್ವಜ್ಞ ಎಂದು ಧ್ಯಾನ ಮಾಡೋಣ, ಸ್ವತಂತ್ರ ಎಂದು ಧ್ಯಾನಿಸೋಣ. ತೇನೇ ಬ್ರಹ್ಮ ಹೃದಯ ಆದಿಕವಯೇ. ಇದಕ್ಕೆಲ್ಲ ವಿಶಿಷ್ಟವಾದ ವ್ಯಾಖ್ಯಾನ ಯಾದವಾರ್ಯರು ಬಹಳ ಅದ್ಭುತವಾದ ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡಿ ಭಾಗವತ ತಾತ್ಪರ್ಯದ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಬರೆದ ತಾತ್ಪರ್ಯವನ್ನು ವಿವರಿಸಿ ತಿಳಿಯಾಗಿ ನಮಗೆ ತಿಳಿಸಿಕೊಡ್ತಾರೆ. ಅಂಥ ಅದ್ಭುತವಾದ ವ್ಯಾಖ್ಯಾನ ಯಾದವಾರ್ಯರು. ಶ್ರೀಮದಾಚಾರ್ಯರ ಗ್ರಂಥದ ಮಹಿಮೆಯನ್ನು ಹೇಳುವುದಕ್ಕೆ ನಮಗ್ಯಾರಿಗೂ ಯೋಗ್ಯತೆ ಇಲ್ಲ. ಅದು ಕೇವಲ ಶೇಷಾದಿಗಳಿಗೆ ಗಮ್ಯವಾಗಿರುವಂಥದ್ದು. ಅಂಥ ಅದ್ಭುತವಾದಂತಹ ವ್ಯಾಖ್ಯಾನ. ಅದನ್ನು ಇಟ್ಟುಕೊಂಡು ನಾವು ಭಾಗವತವನ್ನು ಅರ್ಥ ಮಾಡಿಕೊಂಡಾಗ ಭಾಗವತದ ಸಾಧ್ಯವಿದ್ದಷ್ಟು ಹೆಚ್ಚಿನ ಅರ್ಥವಾಗ್ತದೆ ಹೊರತು ಪರಿಪೂರ್ಣವರ್ಥವಾಗತ್ತೆ ಅಂತನ್ನುವುದು ಸಾಧ್ಯವಿಲ್ಲ. ದಾರಿ ತಪ್ಪುವುದಿಲ್ಲ ಎನ್ನುವುದು ಮಾತ್ರ ಭರವಸೆ. ಅಂಥ ಅದ್ಭುತವಾದಂತಹ ವ್ಯಾಖ್ಯಾನವನ್ನು ಮಾಡಿ ಒಂದೊಂದು ಪದಗಳಿಗೆ ಪ್ರಯೋಜನಗಳನ್ನು, ಕೃತ್ಯವನ್ನು, ಅದರ ಅರ್ಥವನ್ನು, ವಿಶೇಷವಾದ ಮಹಿಮೆಯನ್ನು ತಿಳಿಸಿಕೊಟ್ಟಿದ್ದಾರೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು. ಅದರ ತರುವಾಯ ಅನಂತ ತೀರ್ಥರು, ಯಾದವೇಂದ್ರ ತೀರ್ಥರು, ವಿಜಯಧ್ವಜ ತೀರ್ಥರು, ಯಾದವಾರ್ಯರು, ಸುಧೀಂದ್ರ ತೀರ್ಥರು, ಸತ್ಯಧರ್ಮ ತೀರ್ಥರು, ವ್ಯಾಸತತ್ವಜ್ಞ ತೀರ್ಥರು, ಚಟ್ಟಿ ಆಚಾರ್ಯರು, ಲಿಂಗೇರಿ ಆಚಾರ್ಯರು, ಸತ್ಯಾಭಿನವ ತೀರ್ಥರು, ಹೀಗೆ ಒಂದು ದೊಡ್ಡದಾದಂತಹ ವಿದ್ವಾಂಸರ, ಜ್ಞಾನಿಗಳ ಒಂದು ದೊಡ್ಡ ತಂಡ, ದೊಡ್ಡ ಪರಂಪರೆ. ಅವರೆಲ್ಲ ಭಾಗವತಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಕೆಲವರು ಭಾಗಶಃ, ಕೆಲವರು ಪರಿಪೂರ್ಣವಾಗಿ. ಅಂತೂ ಅದ್ಭುತವಾದ ಆ ವ್ಯಾಖ್ಯಾನಗಳನ್ನು ನಾವು ತಿಳಿದೇ ಆಗಬೇಕು. ಅಂದರೆ ಭಾಗವತದ ಸ್ವಲ್ಪವಾದರೂ ನಮಗೆ ಅರ್ಥವಾಗಲಿಕ್ಕೆ ಸಾಧ್ಯವಿದೆ. ತೇನೇ ಬ್ರಹ್ಮ ಹೃದಯ ಆದಿಕವಯೇ. ಆದಿಕವಿಯಾದಂತಹ ಕವಿ ಅಂದರೆ ಕ್ರಾಂತದರ್ಶಿ, ಅಂದರೆ ಇನ್ನು ಮುಂದೆ ಆಗುವ ಯಾವುದು ಮೇಲಿನ ಪೆರಿಫರಲ್ಲಾದ ಮೇಲಿನ ಒಂದು ಪದಾರ್ಥವನ್ನು ನೋಡುವವ ಅದೆಲ್ಲ ನಮ್ಮ ಸ್ವಭಾವ. ಆದರೆ ಕಣ್ಣಿಗೆ ಕಾಣದ ನಿಗೂಢವಾದ ವಸ್ತುವನ್ನು ಕಾಣುವವ ಕವಿ ಅಂತ ಕರೀತಾರೆ. ಅದಕ್ಕೆ ಕ್ರಾಂತದರ್ಶಿ. ಕ್ರಾಂತದರ್ಶಿ ಅಂದರೆ ನಮಗೆ ಕಣ್ಣಿಗೆ ಕಾಣದೇ ಇದ್ದಂತಹ ಒಂದು ದೂರದ ವಸ್ತುವನ್ನು, ನಿಗೂಢವಾದ ವಸ್ತುವನ್ನು ನೋಡಿ ತಿಳಿದುಕೊಳ್ಳುವ ಸಾಮರ್ಥ್ಯವಿರುವಂತಹ ವ್ಯಕ್ತಿ ಅವನು ಕ್ರಾಂತದರ್ಶಿ. ಹಾಗಾಗಿ ಆ ಕ್ರಾಂತದರ್ಶಿಯಾಗಿರುವ ಜ್ಞಾನಿಗಳು, ಸರ್ವಜ್ಞರು, ಅವರಲ್ಲಿ ಆದಿಕವಿ, ಮೊಟ್ಟ ಮೊದಲಿನ ಸರ್ವಜ್ಞರಾದವರು ಬ್ರಹ್ಮದೇವರು. ಆ ಬ್ರಹ್ಮದೇವರಿಗೆ ಬ್ರಹ್ಮ ತೇನೆ. ವೇದಗಳೆಷ್ಟು? 4 ವೇದ ಅಂತ ಹೇಳುವುದು ವಾಡಿಕೆ. ಸರಿ, 4 ವೇದ ನಿಜ, 4 ವಿಭಾಗವಾಗಿದೆ. ಆದರೆ ವೇದಗಳೆಷ್ಟು? ಅನಂತಾವೈ ವೇದಾಹ, ಅನಂತವಾಗಿದೆ. ಅಕ್ಷರಗಳು
ಪದಗಳು, ವಾಕ್ಯಗಳು, ಮಂತ್ರಗಳು, ಅಷ್ಟಕಗಳು ಅಥವಾ ಅಧ್ಯಾಯಾದಿಗಳು ಇದೆಲ್ಲ ಅನಂತವಾಗಿದೆ. ಅದಕ್ಕೆ ಇತಿಮಿತಿಗಳಿಲ್ಲ. ಇಷ್ಟೇ ಎಂದು ಹೇಳುವುದು ಸಾಧ್ಯವೇ ಇಲ್ಲ. ಹಾಗಾಗಿ ಆ ವೇದಗಳಿಗೆ ಅನಂತವಾದದ್ದರಿಂದ ಅವುಗಳಿಗೆ ಏನಂತ ಕರೀತಾರೆ? ಬ್ರಹ್ಮ. ಯಾಕೆ? ಬೃಹತ್ ಪರಿಪೂರ್ಣವಾದ ಅನಂತವಾದ ವಸ್ತುವನ್ನು ಬ್ರಹ್ಮ ಎಂದು ಕರೆದದ್ದುಂಟು. ಹಾಗಾಗಿ ಪರಮಾತ್ಮ ಅನಂತ ಗುಣಪೂರ್ಣನಾದದ್ದರಿಂದ ಬ್ರಹ್ಮ, ವೇದ ಅನಂತವಾಗಿ ವಿಸ್ತಾರವಾದದ್ದರಿಂದ ಬ್ರಹ್ಮ. ಅಂಥ ಬ್ರಹ್ಮವನ್ನು, ವೇದವನ್ನು ಪರಮಾತ್ಮ ಬ್ರಹ್ಮದೇವರಿಗೆ ಅತ್ಯಂತ ಹೃತ್ಪೂರ್ವಕವಾಗಿ, ಅಂದರೆ ಹೃದಯದಿಂದ ಎಂದರೆ ಸ್ನೇಹದಿಂದ, ಅನುಗ್ರಹದಿಂದ ಉಪದೇಶ ಮಾಡಿದ. ಯಾರಿಗೋ? ಅಂತಹ ತೇನೇ ಬ್ರಹ್ಮಹೃದಯ ಆದಿಕವಯೇ, ಯಾವ ಬ್ರಹ್ಮದೇವರಿಗೆ, ಸರ್ವಜ್ಞರಾದ ಆದಿಕವಿಯಾದ ಬ್ರಹ್ಮದೇವರಿಗೆ ಉಪದೇಶ ಮಾಡಿದಂತಹ ಪರಮಾತ್ಮ. ಆ ಭಗವಂತನನ್ನು ನಾವು ತಿಳಿಯೋಣ. ನಾವು ಕೇಳ್ತೇವೆ ಒಂದು ಪಾಠ, ಈ ಪರಿಯ ಸೊಬಗು ಇನ್ಯಾವ ದೇವರಲ್ಲಿ ಕಾಣೆ ಅನ್ನುವ ಆ ಮಾತಿನೊಳಗೆ ಒಂದು ಕಡೆಗೆ ಬರ್ತದೆ. ಗುರುತನದಲ್ಲಿ ನೋಡೆ ಜಗದ ಆದಿಗುರುವು ಅಂತ. ಸರಿ, ಆ ಜಗದ ಆದಿಗುರುವು ಅಂತನ್ನುವ ಶಬ್ದಕ್ಕೆ ಅರ್ಥ ಸ್ವಲ್ಪ ತಿಳಿಬೇಕು. ಜಗತ್ತಿಗೆ ಆದಿಯಲ್ಲಿರುವಂತಹ ಕವಿ ಸರ್ವಜ್ಞರಾದ, ಜಗತ್ತಿಗೆ ಕಾರಣರಾದ ಬ್ರಹ್ಮದೇವರು ಅವರಿಗೆ ಗುರುವಾದವ ಅಥವಾ ಮಧ್ವಗುರುವಾದವ. ಹಾಗಾಗಿ ಆ ಬ್ರಹ್ಮದೇವರಿಗೆ ಗುರುವಾಗಿರುವಂಥವನು ಎಂದರ್ಥದಲ್ಲಿ ಇಲ್ಲಿ ತೇನೇ ಬ್ರಹ್ಮಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯ. ಭಗವಂತನನ್ನು ಎಂಥ ಜ್ಞಾನಿಗಳೂ ಕೂಡ ಪೂರ್ಣವಾಗಿ ತಿಳಿಯಲು ಸಾಧ್ಯವಿಲ್ಲ. ಮತ್ತೆ ತಪ್ಪು ತಿಳಿಯುವವರೇ. ತಪ್ಪು ತಿಳಿಯದೇ ಇದ್ದಂತಹ ಒಬ್ಬ ವ್ಯಕ್ತಿ ಅಂತಂದರೆ ಅದು ಕೇವಲ ರುಜುಗಣಸ್ಥರು. ರುಜುಗಣದಲ್ಲಿ ಇರುವಂತಹ, ರುಜುಗಣದಲ್ಲಿ ಸೇರದಿದ್ದರೂ, ರುಜುಗಣದಲ್ಲಿ ಸೇರಿದ ಮೇಲೂ, ವಾಯುಪಟ್ಟಕ್ಕೆ ಬಂದ ಮೇಲೂ, ವಾಯುಪಟ್ಟದಿಂದ ಬ್ರಹ್ಮ ಪದವಿಗೆ ಸೇರಿದರೂ ಯಾವ ಅವಸ್ಥೆಯಲ್ಲೂ ಅವರಿಗೆ ಭ್ರಾಂತಿ ಇಲ್ಲ, ತಪ್ಪು ತಿಳುವಳಿಕೆ ಇಲ್ಲ. ದೇವರ ವಿಷಯದಲ್ಲಿ ತಪ್ಪು ತಿಳಿಯದೇ ಇರತಕ್ಕ ವ್ಯಕ್ತಿ ಅಂದರೆ ಒಬ್ಬರೇ ಒಬ್ಬರು, ವಾಯುದೇವರು ಅರ್ಥಾತ್ ಬ್ರಹ್ಮದೇವರು ಅರ್ಥಾತ್ ಸರಸ್ವತಿ ಭಾರತೀಯರೂ ಕೂಡ. ಹಾಗಾಗಿ ಅಷ್ಟು ಶುದ್ಧವಾದ ಜ್ಞಾನ ಅವರೊಬ್ಬರಿಗೆ. ಹಾಗಾಗಿ ಅದನ್ನೇ ನಾವು ಇನ್ನೊಂದು ಕಡೆಗೆ ಅದರ ರೆಫರೆನ್ಸ್ ನಾವು ನೋಡ್ತೇವೆ. ಹಾಗಾಗಿ ಉಳಿದವರೆಲ್ಲರೂ ಛಿನ್ನ ಧರ್ಮಾಹ, ಭ್ರಾಂತಿ ಬಂತು, ಆದ್ದರಿಂದ ಧರ್ಮವನ್ನು ಮಾಡುವಲ್ಲಿ ಅವರಿಗೆ ನಿಷ್ಠೆ ತಪ್ಪಿ ಹೋಯಿತು, ದೇವರ ವಿಷಯದಲ್ಲಿ ಭಕ್ತಿ ತಪ್ಪಿ ಹೋಯಿತು. ಹಾಗಾಗಿ ಅವರೆಲ್ಲರೂ ಅಚ್ಛಿನ್ನ ಧರ್ಮರಾಗದೆ ಛಿನ್ನ ಧರ್ಮರಾದರು. ಅಚ್ಛಿನ್ನ ಧರ್ಮನಾದ ಭೀಮಸೇನ ಮಾತ್ರ. ಆದ್ದರಿಂದ ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದೃಕೋದರ. ಆದ್ದರಿಂದ ತೇನೇ ಬ್ರಹ್ಮಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿ ಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷಾ. ತೇಜೋವಾರಿ ಮೃದಾಂ ವಿನಿಮಯಃ ಯಥಾ ತಥಾ ಭೂತಃ ತ್ರಿಸರ್ಗಃ. ತೇಜಸ್ಸಿನ ಸೃಷ್ಟಿ, ತೇಜಸ್ಸಿನಿಂದ ತೇಜಸ್ಸಿನ ಸೃಷ್ಟಿ, ನೀರಿನಲ್ಲಿ ಸೃಷ್ಟಿ, ವಾರಿಣಿ ಸೃಷ್ಟಿ, ವಾರಿಣಃ ಸೃಷ್ಟಿ ಅಲ್ಲ, ವಾರಿಣಿ ಸೃಷ್ಟಿ ಅಥವಾ ವಾರಿಣಃ ವಿನಿಮಯ. ತೇಜೋ ವಾರಿ ವೃದಾಂ ಯಥಾ ವಿನಿಮಯ, ತೇಜಸಃ ತೇಜೋಂತರೂಪೇಣ ವಿನಿಮಯ, ವಾರಿಣಃ ಪ್ರತಿಬಿಂಬರೂಪೇಣ ವಿನಿಮಯ, ಮೃದಃ ಘಟಾದ್ಯರೂಪೇಣ ವಿನಿಮಯ. ವಿನಿಮಯ ಎಂದರೆ ಅವಸ್ಥಾಂತರಾಪತ್ತಿ, ಒಂದು ಮತ್ತೊಂದು ಹೊಸ ಅವಸ್ಥೆ ಬರುವುದು. ಮಣ್ಣು ಮಣ್ಣಾಗಿದೆ, ಅದನ್ನು ಕುಂಬಾರ ಗಡಿಗೆ ಮಾಡ್ತಾನೆ, ಅದಕ್ಕೊಂದು ಆಕಾರ ಬಂತು. ಆಕಾರ ಎನ್ನುವುದು ಒಂದು ಅವಸ್ಥೆ, ಮಣ್ಣಿನ ಒಂದು ಅವಸ್ಥೆ, ಮಣ್ಣಿನ ಒಂದು ಆಕಾರ ಬಂದದ್ದೇ ಮಣ್ಣಿನ ಅವಸ್ಥೆ. ಹಾಗೆ ನೀರಿನಲ್ಲಿ ಆ ರೀತಿಯಾಗಿ ಇಡೀ ಪ್ರಕೃತಿ ತತ್ವವನ್ನು, ಪಂಚಮಹಾಭೂತಗಳು, ಅದಕ್ಕೆ ಹಿಂದೆ ಶಬ್ದಾದಿಗಳು ತನ್ಮಾತ್ರಗಳು, ಅದಕ್ಕೆ ಹಿಂದೆ 10 ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಮತ್ತು ಮನಸ್ಸು, ಅದಕ್ಕೆ ಹಿಂದೆ ಅಹಂಕಾರ ತತ್ವ, ಮಹತ್ತತ್ವ, ಸತ್ವರಜಸ್ತಮೋ ಗುಣಗಳು, ಇವುಗಳನ್ನೆಲ್ಲ ಸೃಷ್ಟಿ ಮಾಡಿದ ಪರಮಾತ್ಮ ಪ್ರಕೃತಿಯಿಂದ, ಮೂಲ ಪ್ರಕೃತಿಯಿಂದ ವಿಕಾರಗೊಳಿಸಿ ವಿಕಾರ ಮಾಡಿ ಈ ಅವಸ್ಥೆಗೆ ನಾವು ನೋಡ್ತೇವೆ. ಆದ್ದರಿಂದ ಮೂಲ ಪ್ರಕೃತಿ ಇದು. ಮಣ್ಣಿನಿಂದ ಘಟವನ್ನು ಮಾಡುವಂತೆ ಮೂಲ ಪ್ರಕೃತಿಯಿಂದ ಈ ಜಗತ್ತನ್ನು ಪರಮಾತ್ಮ ವಿಕಾರಗೊಳಿಸಿದ್ದಾನೆ. ಆದ್ದರಿಂದ ಅದು ಮೃತ್ ಸೃಷ್ಟಿ, ಮಣ್ಣಿನಿಂದ ಆಗುವ ವಿನಿಮಯ, ಮಣ್ಣಿನ ವಿನಿಮಯ, ಮಣ್ಣಿನ ಅವಸ್ಥಾಂತರಾಪತ್ತಿ ಎಂಬಂತಹ ಒಂದು ಸೃಷ್ಟಿ. ವಾರಿಣಿ ಸೃಷ್ಟಿ ಅಥವಾ ವಾರಿಣಃ ವಿನಿಮಯ.
ವಾರಿ ಸೃಷ್ಟಿ ಅಂತನ್ನುವುದಾದರೆ ವಾರಿಣಿ ಸೃಷ್ಟಿ, ನೀರಿನ ಸೃಷ್ಟಿಯಲ್ಲ, ನೀರಿನಲ್ಲಿ ಪ್ರತಿಬಿಂಬದ ಸೃಷ್ಟಿಯಾಗ್ತದೆ. ನೀರು ಕೆಳಗಿದೆ, ಮೇಲೆ ಸೂರ್ಯ ಇದ್ದಾನೆ, ಆ ಸೂರ್ಯನ ಪ್ರತಿಬಿಂಬ ಬಿತ್ತು, ಇದು ನೀರಿನ ಸೃಷ್ಟಿಯೋ ಅಲ್ಲ. ಹಾಗಾದರೆ ನೀರಿನಲ್ಲಿ ಆ ಪ್ರತಿಬಿಂಬದ ಸೃಷ್ಟಿಯಾಯಿತು. ಆದರೆ ನೀರಿನ ವಿನಿಮಯ, ನೀರಿನ ವಿಕಾರ, ಅವಸ್ಥಾಂತರಾಪತ್ತಿ ಎಂದು ಹೇಳಲು ಸಾಧ್ಯವಾಗಿದೆ. ತೇಜೋವಾರಿ. ಇನ್ನು ತೇಜಸ್ಸಿನ ಸೃಷ್ಟಿಯ ವಿಷಯದಲ್ಲಿ ಶ್ರೀಮದಾಚಾರ್ಯರು ಅದ್ಭುತವಾದಂತಹ ಒಂದು ತತ್ವವನ್ನು ನಮಗೆ ತಿಳಿಸ್ತಾರೆ. ಉಪನಿಷತ್ತು ಹೇಳುವಂತಹ ಅತೀ ನಿಗೂಢವಾದಂತಹ ಮಹತ್ವದ ತತ್ವ. ಪೂರ್ಣಮದ ಪೂರ್ಣಮಿದಂ ಪೂರ್ಣತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅನ್ನುವಂತಹ ಒಂದು ತತ್ವ. ಅಲ್ಲಿ ಹೇಳುವಂತಹ ಮಾತೇನು ಅಂದರೆ, ಮೂಲರೂಪಿಯಾದಂತಹ ಪರಮಾತ್ಮ ಪೂರ್ಣ, ಅನಂತ ಗುಣಪೂರ್ಣನಾದ ಅನಂತ ರೂಪಿಯಾದ ಭಗವಂತ ಪರಿಪೂರ್ಣನಾಗಿದ್ದಾನೆ, ಅದು ಒಂದು. ಅದರಿಂದ ಬರುವಂತಹ ಎಲ್ಲ ರೂಪಗಳು, ಎಲ್ಲ ಅವತಾರಗಳು ಕೂಡ ಪರಿಪೂರ್ಣವೇ, ಯಾವುದು ಅಪರಿಪೂರ್ಣವಲ್ಲ. ಇಂಥ ರೀತಿಯಲ್ಲಿ ಭಗವಂತನ ಸೃಷ್ಟಿಯಾಗ್ತದೆ. ಹಾಗಾದರೆ ಇದರ ಅರ್ಥ ಏನು ಅಂದರೆ, ಈಗ ನೋಡಿ ಒಂದು ತಮಾಷೆ. ಹಾಲಿದೆ, 10 ಲೀಟರ್ ಹಾಲುಗಳನ್ನು ಒಂದು ಕಡೆಗೆ ತಂದಿಟ್ಟಿದ್ದೇವೆ ಪಾತ್ರೆಯಲ್ಲಿ. ಅದನ್ನು ತೆಗೆದು 1 ಲೀಟರ್ ಕಮ್ಮಿ ಮಾಡಿದರೆ ಅಲ್ಲಿ 1 ಲೀಟರ್ ಕಮ್ಮಿ ಆಯಿತು. ಅಕ್ಕಿ 10 ಚೀಲ ಇಟ್ಟಿದ್ದೇವೆ, 1 ಚೀಲ ಬಳಸಿದ ಮೇಲೆ 10 ಚೀಲ ಉಳಿಲಿಲ್ಲ, 9 ಚೀಲ ಬಾಯಿ. ಹೀಗೆ ಅಕ್ಕಿಯೋ ನೀರೋ ಯಾವ ವಸ್ತುವನ್ನೂ ಕೂಡ ಒಂದರಿಂದ ಇನ್ನೊಂದನ್ನು ವಿಭಾಗ ಮಾಡಿ ತೆಗೆದಾಗ ಅದು ಕಡಿಮೆಯಾಗುವುದು ಕಂಡಿದೆ. ಆದರೆ ಒಂದು ವಸ್ತು ಮಾತ್ರ ಕಮ್ಮಿಯಾಗುವುದಿಲ್ಲ. ಅದು ಯಾವುದು? ತೇಜಸ್ಸು. ಒಂದು ದೀಪದಿಂದ ಇನ್ನೊಂದು ದೀಪ ಹಚ್ಚಿದ್ರಿ, ಅದು ಹಿಂದಿನ ದೀಪ ಕಮ್ಮಿ ಆಗುವುದಿಲ್ಲ. ಒಂದು ದೀಪ ಇದೆ, ನೀರಾಜನ ಹಚ್ಚಿದ್ದೇವೆ, ಇನ್ನೊಂದು ನೀರಾಜನ, 1000 ನೀರಾಜನ. ಎಷ್ಟು ನೀರಾಜನ ಹಚ್ಚಿದರೂ ಕೂಡ ಹಿಂದಿನ ದೀಪ ಕಮ್ಮಿ ಆಯಿತು ಅಂತಾಗುವುದಿಲ್ಲ, ಅದಷ್ಟೇ ಇದೆ. ಮುಂದಿನ ದೀಪವು ಅದು ಅಷ್ಟೇ ಇದೆ, ಅದರಲ್ಲೇನು ವ್ಯತ್ಯಾಸವಾಗುವುದಿಲ್ಲ. ಹಾಗೆ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಎಂದೆಂದಿಗೂ ಕೂಡ ಯಾವ ವ್ಯತ್ಯಾಸಗಳಾಗುವುದಿಲ್ಲ. ಆದ್ದರಿಂದ ಸಮಾನವಾಗಿ ಭಗವಂತ ಇರ್ತಾನೆ ಎಲ್ಲ ರೂಪಗಳಲ್ಲಿ ಎನ್ನುವ ತತ್ವವನ್ನು ತಿಳಿಸುವುದಕ್ಕಾಗಿ ಈ ದೃಷ್ಟಾಂತವನ್ನು, ಅರ್ಥಾತ್ ತೇಜಸ್ಸಿನ ಸೃಷ್ಟಿಯನ್ನು ದೃಷ್ಟಾಂತವಾಗಿ ಹೇಳ್ತಾರೆ. ತೇಜಸ್ ಸೃಷ್ಟಿ ಅನ್ನುವುದು ಇದಕ್ಕೆ ಮಾದರಿಯಾದಂಥದ್ದು, ಇಂಥ ಅದ್ಭುತವಾದಂಥ. ಹಾಗೆ ಭಗವಂತ ಒಂದು ಮಾತು ಸರಿಯಾಗಿ ಈ ಸಂದರ್ಭದಲ್ಲಿ ನಾವು ತಿಳಿಬೇಕಾದದ್ದು ಮುಂದೆಲ್ಲ ಬರ್ತದೆ, ಅನೇಕ ಬಾರಿ ನಾವು ತಿಳಿತೇವೆ, ಆದರೂ ಅದು ಎಷ್ಟು ತಿಳಿದರೂ ಕೂಡ ಕಮ್ಮಿ. ಅದು ಮೂಲರೂಪಿಯಾದ ಅನಂತ ದೇಶದಲ್ಲಿ, ಅನಂತ ಕಾಲದಲ್ಲಿ, ಅನಂತ ಅವಯವಗಳಿಂದ ವ್ಯಾಪ್ತನಾದ ಅನಂತ ಅವಸ್ಥಾ ಅನಂತ ಜಾತಿಗಳು ಇರುವ ಭಗವಂತನಿಗೆ ಏನೆಲ್ಲ ಅವಯವಗಳು, ಗುಣಗಳು, ಕ್ರಿಯೆಗಳು, ಜಾತಿಗಳು, ಅವಸ್ಥೆಗಳು, ರೂಪಗಳಿಗೆ ದ್ರವ್ಯ ಅಂತ ಕರೀತಾರೆ. ದ್ರವ್ಯ, ಅವಯವ, ಗುಣ, ಕ್ರಿಯಾ, ಜಾತಿ, ಅವಸ್ಥೆ 6 ಇದೆ ಒಟ್ಟಿನಲ್ಲಿ. ಈ 6 ಪದಾರ್ಥಗಳೇನು ಮೂಲ ರೂಪಕ್ಕೆ ಇದೆಯೋ ಅದೆಲ್ಲವೂ ಕೂಡ ದ್ರವ್ಯ ಸಂಪೂರ್ತಿ. ಒಂದು ಸಣ್ಣ ಪರಮಾಣು, ಆ ಪರಮಾಣುವಿನಲ್ಲಿರುವ ಒಂದು ಸಣ್ಣದಾದಂಥ ಎಳ್ಳು ಕಾಳು, ಆ ಎಳ್ಳು ಕಾಳಿನಲ್ಲಿರುವ ಭಗವಂತನ ರೂಪಕ್ಕೂ ಅಷ್ಟೇ ಅನಂತ ರೂಪಗಳಿವೆ, ಅನಂತ ಅವಯವಗಳು, ಅನಂತ ಗುಣ, ಕ್ರಿಯಾ, ಅವಸ್ಥೆ, ಜಾತಿ ಎಲ್ಲವೂ ಇದೆ. ಶಕ್ತ್ಯಾತ್ಮನ ಎಲ್ಲ ಇದೆ. ಇದು ಉಪನಿಷತ್ತು ಹೇಳುವ ಸಿದ್ಧಾಂತ. ಇದು ಯದೇವೇಹ ಯದಮುತ್ರ ತದನ್ವಿಹ ಮೃತ್ಯೋಸ್ಸ ಮೃತ್ಯುಮಾಪ್ನೋತಿ ಯೈಹ ನಾನೇವ ಪಶ್ಯತಿ. ಅತ್ಯಂತ ಅಭಿನ್ನ. ಭಗವಂತನ ಮೂಲ ರೂಪದಲ್ಲಿ ಶಕ್ತಿ ಜಾಸ್ತಿ, ಪರಮಾತ್ಮ ಎಳ್ಳು ಕಾಳಿನಲ್ಲಿರುವ ಪರಮಾತ್ಮನ ರೂಪ ಶಕ್ತಿ ಕಮ್ಮಿ ಅಂತ ಎಂದೆಂದಿಗೂ ಭಾವಿಸ್ತಕ್ಕದ್ದಲ್ಲ. ಅದರಿಂದ ಹೀಗೆ ಭೇದದಲ್ಲಿ ವ್ಯತ್ಯಾಸದೇನಾದರೂ ತಾರತಮ್ಯವಿದೆ ಅಂತ ಭಾವಿಸಿದ್ದಾದರೆ ಏನಾಗತ್ತೆ? ಉಪನಿಷತ್ತು ಹೇಳುತ್ತದೆ, ನೇರ ಅವನಿಗೆ ಅಂಧಂತಮಸ್ಸು, ಬೇರೆ ಸ್ಥಾನವನ್ನೇ ಸಹನೆ ಮಾಡಿಲ್ಲ. ತಮಸೋನ್ಯತ್ರ ಸಂಸ್ಥಾನಂ ಕಥಮೇವ ಸಹೇತಸ ಅಂತಂದಂತೆ ಅಂಧಂತಮಸ್ಸಿನಲ್ಲೇ ಅವನಿಗೆ ಸ್ಥಾನ ಅಂತ ಹೇಳ್ತದೆ ಉಪನಿಷತ್ತು. ಇಷ್ಟು ಕಠೋರವಾಗಿ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುವ ಉಪನಿಷತ್ತಿನ ಮಾತಿದೆ. ಆದ್ದರಿಂದ ನಾವು ಚಿಕ್ಕ ಪ್ರತಿಮೆಯಲ್ಲಿ ದೇವರನ್ನು ಉಪಾಸನೆ ಮಾಡ್ತೇವೆ, ಪೂಜೆ ಮಾಡ್ತೇವೆ ಅಂತ ಹೇಳಿ ನಾವು ಚಿಕ್ಕವರು, ಆದ್ದರಿಂದ ನಮ್ಮ ಅಲ್ಲಿ ಅಭಿವ್ಯಕ್ತವಾಗುವ ಭಗವಂತನ ರೂಪ ಚಿಕ್ಕದು, ಅರ್ಥಾತ್ ಅಲ್ಲಿ ಸನ್ನಿಧಾನ ಕಮ್ಮಿ. ಆದರೆ ಭಗವಂತನಲ್ಲಿ ಶಕ್ತಿ ಕಮ್ಮಿ ಅಲ್ಲ, ಭಗವಂತನಲ್ಲಿ ಅಷ್ಟೇ ಶಕ್ತಿ. ಆ ಶಕ್ತಿಯನ್ನು ಪ್ರಕಟ ಮಾಡುವುದಕ್ಕೆ ಭಗವಂತ ಇಚ್ಛೆ ಪಟ್ಟಿಲ್ಲ, ಹಾಗಾಗಿ ಪ್ರಕಟವಾಗಿಲ್ಲ, ಇಷ್ಟೇ. ಆದ್ದರಿಂದ ತೇಜೋವಾರಿ ಮೃದಾಂ ಯಥಾ ವಿನಿಮಯ ಯತ್ರ ತ್ರಿಸರ್ಗೋ ಮೃಷ, ಈ ವಿಧವಾದಂತಹ 3 ವಿಧವಾದಂತಹ ಸೃಷ್ಟಿ ಅಂದರೆ ಭಗವಂತನ ರೂಪದಿಂದ ರೂಪಾಂತರಗಳ ಸೃಷ್ಟಿ ಮತ್ತು
ಜೀವರಾಶಿಗಳ ಪ್ರತಿಬಿಂಬ ಭಾವ, ಬಿಂಬ ಪ್ರತಿಬಿಂಬ ಭಾವೇನ ಸೃಷ್ಟಿ ಮತ್ತು ಜಗತ್ತಿನ ಜಡವಾದ ವಸ್ತುಗಳ ಸೃಷ್ಟಿ ಎನ್ನುವ ಮೂರೂ ವಿಧವಾದ ಸೃಷ್ಟಿಗಳೇನಿವೆಯೋ ಈ ಮೂರೂ ವಿಧವಾದ ಸೃಷ್ಟಿಗಳು ಪರಮಾತ್ಮನಿಗೆ ನಿಷ್ಪ್ರಯೋಜನ, ಏನೂ ಲಾಭವಿಲ್ಲ ಭಗವಂತನಿಗೆ. ಅದೆಲ್ಲ ನಮಗಾಗಿ, ಪರಮಾತ್ಮನಿಗೆ ಅದು ವ್ಯರ್ಥ. ತೇಜೋವಾರಿ ಮೃದಾಮ್ಯಥಾ ವಿನಿಮಯೋ ಯತ್ರ ಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ. ಮೃಷಾ ಎನ್ನುವ ಶಬ್ದಕ್ಕೆ ಸುಳ್ಳು ಅಂತ ಕೆಲವರ ಅರ್ಥ ಹೇಳುವವರಿದ್ದಾರೆ. ಸುಳ್ಳು ಅಂತಲ್ಲ, ಸತ್ಯವಾದ. ಅದಕ್ಕಾಗಿ ಮುಂದೆ ಹೇಳುತ್ತಾರೆ, ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ. ಪರಮಾತ್ಮ ಸ್ವೇನ ಧಾಮ್ನಾ ನಿರಸ್ತ ಕುಹಕಂ, ದೋಷಗಳಿಲ್ಲದವನು ಪರಮಾತ್ಮ. ಯಾವ ಯಾವ ದೋಷಗಳು ಭಗವಂತನಲ್ಲಿಲ್ಲ. ಯಾವ ದೋಷಗಳು ಭಗವಂತನಲ್ಲಿಲ್ಲ ಅಂತನ್ನುವುದೇನಿದೆ ನೋಡಿ, ಇದು ಮುಕ್ತರಾದ ಜನರಿಗೂ ಕೂಡ ಯಾವ ದೋಷಗಳಿಲ್ಲ. ಆದ್ದರಿಂದಲೇ ಅವರಿಗೆ ನಾರ ಅಂತ ಕರೀತಾರೆ. ಆದ್ದರಿಂದಲೇ ದೇವರಿಗೆ ನಾರಾಯಣ ಅಂತ ಕರೀತಾರೆ. ಅರ ಅಂದರೆ ದೋಷ, ನಾರ ಅಂದರೆ ದೋಷವಿಲ್ಲದವರು. ದೋಷವಿಲ್ಲದವರು ಮುಕ್ತರು. ಸಂಸಾರದಲ್ಲಿರುವಾಗ ದೋಷವಿತ್ತು, ಆದರೆ ಈಗ ಅವರು ಮುಕ್ತರಾದದ್ದಕ್ಕೆ ಅವರಲ್ಲಿ ದೋಷವಿಲ್ಲ. ದೋಷವಿಲ್ಲದಂತಹ ಆ ಮುಕ್ತರಿಗೆ ತನ್ನಲ್ಲಿ ಎಡೆ ಮಾಡಿ ಕೊಟ್ಟಿದ್ದಾನೆ, ಆಶ್ರಯ ಕೊಟ್ಟಿದ್ದಾನೆ. ಅಯನ ಅಂದರೆ ಆಶ್ರಯ, ಆಶ್ರಯ ಕೊಟ್ಟಿದ್ದಾನೆ. ಆದ್ದರಿಂದ ಭಗವಂತನಿಗೆ ನಾರಾಯಣ ಅಂತ ಕರೀತಾರೆ. ಮುಕ್ತರಿಗೆ ಆಶ್ರಯನಾದದ್ದರಿಂದ ಭಗವಂತನಿಗೆ ನಾರಾಯಣ ಎಂದು ಹೆಸರು. ನಾರಾಯಣ ಶಬ್ದಕ್ಕಷ್ಟರ್ಥ, ಮುಕ್ತಾನಾಂ ಪರಮಾಗತಿ. ಹಾಗಾಗಿ ಮುಕ್ತರು ನಿಜವಾಗಿ ದೋಷರಹಿತರು. ಆದರೆ ದೇವರು ನಿರಸ್ತ ಕುಹಕ, ಮುಕ್ತರು ನಿರಸ್ತ ಕುಹಕ. ಏನು ವ್ಯತ್ಯಾಸ? ಭಾಗವತ ಹೇಳುತ್ತದೆ, ಸದಾ ನಿರಸ್ತ ಕುಹಕಂ. ಮುಕ್ತರು ಸಂಸಾರಾವಸ್ಥೆಯಲ್ಲಿ ದೋಷವಿದ್ದು ಮೋಕ್ಷವನ್ನು ಹೊಂದುವಾಗ ದೋಷವನ್ನು ಕಳೆದುಕೊಂಡು, ಆದರೆ ಪರಮಾತ್ಮ ಮಾತ್ರ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ದೋಷರಹಿತನಾದವ. ಹಾಗಾಗಿ ಪರಮಾತ್ಮನಿಗೆ ಎಂದೆಂದಿಗೂ ದೋಷವಿಲ್ಲ. ಆದ್ದರಿಂದ ಸದಾ ನಿರಸ್ತ ಕುಹಕ ಅಂತನ್ನುವುದೇ ಭಗವಂತನ ವಿಶಿಷ್ಟ ವೈಶಿಷ್ಟ್ಯ. ಇದು ಮುಕ್ತರಿಗೆ ಈ ಸದಾ ನಿರಸ್ತ ಕುಹಕತ್ವ ಎಂಬ ಧರ್ಮವಿಲ್ಲ ಅನ್ನುವುದಾಗಿ ಹೇಳಿದೆ. ಆದರೂ ಸದಾ ನಿರಸ್ತ ಕುಹಕಳಾಗಿದ್ದಾಳೆ ಲಕ್ಷ್ಮೀದೇವಿ, ನಿತ್ಯ ಮುಕ್ತಳಲ್ವೇ? ಮುಕ್ತರಿಗೆ ದೋಷವಿಲ್ಲ ಎಂದ ಮೇಲೆ ನಿತ್ಯ ಮುಕ್ತಳಾದ ಲಕ್ಷ್ಮೀದೇವಿಗೆ ನಿತ್ಯದಲ್ಲೂ ದೋಷರಹಿತಳವಳು. ಹಾಗಾಗಿ ಲಕ್ಷ್ಮೀದೇವಿ ನಾರ, ಸದಾ ನಾರ, ಯಾವಾಗಲೂ ಅವಳು ನಾರಳಾಗಿದ್ದಾಳೆ ಅಂತ ಹೇಳಿದಾಗ ಹೌದು ನಿಜ. ಆದರೆ ಅವಳಿಗೆ ಸ್ವೇನಧಾಮ್ನ, ತನ್ನ ಸಾಮರ್ಥ್ಯದಿಂದ ತಾನು ದೋಷವನ್ನು ಕಳೆದುಕೊಳ್ಳುವ ಯೋಗ್ಯತೆ ಅವಳಿಗಿಲ್ಲ. ಭಗವಂತನ ಕೃಪೆಯಿಂದ ಅವಳಿಗೆ ದೋಷ ಹೋಯಿತು. ಭಗವಂತನ ಅನುಗ್ರಹದಿಂದ ಅವಳಿಗೆ ದೋಷ ಇಲ್ಲವೇ ಇಲ್ಲ. ದೋಷ ಹೋಯಿತು ಅನ್ನುವ ಮಾತಲ್ಲ, ದೋಷ ಎಂದೆಂದಿಗೂ ಲೇಪವಾಗಲಿಲ್ಲ. ಅಮೃತತ್ವಂಚಾನುಪೋಷ್ಯ, ಅವಳಿಗೆ ಉಪವಾಸವನ್ನು, ಉಪೋಷಣೆಯನ್ನು ಅಂದರೆ ಉಪಾಸನೆಯನ್ನು ಮಾಡಿದ್ದಕ್ಕೆ, ಭಗವದ್ ಅನುಗ್ರಹವಾದದ್ದಕ್ಕೆ ಅವಳಿಗೆ ದೋಷ ಹೋಯಿತು ಅಂತಲ್ಲ. ಅನಾದಿ ಕಾಲದಿಂದಲೂ ಅಸತ್ಯುಪಕ್ರಮ, ಶ್ರುತಿ ಸಂಸಾರ, ಸಂಸಾರದ ಉಪಕ್ರಮ, ಸಂಸಾರ ಹೊರಟೇ ಇಲ್ಲ, ಬಂದೇ ಇಲ್ಲ ಅವಳಿಗೆ. ಯಾಕೆಂದರೆ ಯಾರು ದೇವರನ್ನು ನಿತ್ಯದಲ್ಲಿ ಸ್ವತಂತ್ರ ಎಂದು ಆರಾಧನೆ ಮಾಡ್ತಾ ಇದ್ದಾರೋ ಅವರಿಗೆ ಎಂದೆಂದಿಗೂ ಸಂಸಾರವಿಲ್ಲ. ಅನಾದಿ ಕಾಲದಿಂದ ಪ್ರತ್ಯಕ್ಷವಾಗಿ ದೇವರನ್ನು ಗುಣಪೂರ್ಣ ಸ್ವತಂತ್ರ ಎಂದು ತಿಳಿದಿದ್ದಾಳೆ ಲಕ್ಷ್ಮೀದೇವಿ. ಆದ್ದರಿಂದ ಅವಳಿಗೆ ಎಂದೆಂದಿಗೆ ಸಂಸಾರವಿಲ್ಲ. ಹಾಗಾಗಿ ಲಕ್ಷ್ಮೀದೇವಿ ಸದಾ ನಿರಸ್ತ ಕುಹಕಳೆ. ಆದರೆ ಪರಮಾತ್ಮನ ಕೃಪೆಯಿಂದ ಸ್ವೇನಧಾಮ್ನ, ತನ್ನದೇ ಆದ ಸಾಮರ್ಥ್ಯದಿಂದ ಅವಳು ದೋಷರಹಿತಳಲ್ಲ, ಭಗವಂತನ ಅನುಗ್ರಹದಿಂದ ಅವಳು ದೋಷರಹಿತಳಾಗಿದ್ದಾಳೆ ಎಂಬ ಅಭಿಪ್ರಾಯದಿಂದ ಧಾಮ್ನ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ. ಇಂತಹ ಪರಮಾತ್ಮ ಸತ್ಯಂ ಪರಂ, ಪರನಾದದ್ದರಿಂದ ಸತ್ಯನಾದ ಪರಮಾತ್ಮ. ಪರ ಅಂದರೆ ಗುಣಪೂರ್ಣ, ಗುಣಪೂರ್ಣ ಅಂದರೆ ಭೂಮ, ಭೂಮನಾದದ್ದರಿಂದ ಭಗವಂತ ಸುಖಪೂರ್ಣನಾದ. ನಾಲ್ಪೇ ಸುಖಮಸ್ತಿ ಯೋ ವೈ ಭೂಮ ತತ್ ಸುಖಂ. ಯಾರು ಪರಿಪೂರ್ಣರೋ ಅವರಿಗೆ ಸುಖವಿದೆ, ಯಾರಿಗೆ ಪರಿಪೂರ್ಣರಲ್ಲವೋ ಅವರಿಗೆ ಪರಿಪೂರ್ಣ ಸುಖವಿಲ್ಲ. ಪರಿಪೂರ್ಣನಾದವ ದೇವರು, ಪರಿಪೂರ್ಣನಾದವ ಭಗವಂತ ಒಬ್ಬ, ಇನ್ಯಾರಲ್ಲ. ಯಾರ್ಯಾರು ತಮ್ಮನ್ನು ತಾವು ಎಷ್ಟೆಷ್ಟು ಪರಿಪೂರ್ಣನಾಗಿದ್ದಾರೆ ಅಂತ ತಿಳಿದುಕೊಂಡಿದ್ದಾರೋ ಅಷ್ಟಷ್ಟು ಅವರಿಗೆ ಆನಂದವಾಗ್ತಾ ಇದೆ. ಪರಮಾತ್ಮ ನಿರವಧಿಕವಾಗಿ ಅನಂತವಾಗಿ ಪರಿಪೂರ್ಣನಾಗಿದ್ದಾನೆ. ಹಾಗಾಗಿ ನಿರವಧಿಕವಾಗಿ ಅನಂತವಾಗಿ ಭಗವಂತನಿಗೆ ಆನಂದವಿದೆ ಅನ್ನುವ ಮಾತನ್ನು ಪರತ್ವಾತ್ ಸತ್ಯ ಅಥವಾ ಸತ್ಯನಾದದ್ದರಿಂದ ಪರ. ಅಂತೂ ಸತ್ಯಂ ಪರಂ ಧೀಮಹಿ. ನಾನು ಬೆಳಿಗ್ಗೆ ಹೇಳಿದಂತೆ ಇದು ಭಾಗವತ ಶ್ರವಣ ಎನ್ನುವುದೊಂದು ಉಪಾಸನೆ.
ಇದೊಂದು ಉತ್ತಮವಾದ ಉಪಾಸನೆ. ಸತತವಾಗಿ ಭಾಗವತದ ಶ್ರವಣ, ಸತತವಾದ ಉಪಾಸನೆ, ನಿರಂತರವಾದ ಉಪಾಸನೆ. ಭಗವಂತನ ಗುಣಗಳು, ನಾನಾ ವಿಧವಾದಂತಹ ದೇವತೆಗಳ ಮಹಿಮೆಗಳು, ಜೀವನ ಕರ್ತವ್ಯ, ಧರ್ಮ, ನೀತಿ ಎಲ್ಲವನ್ನೂ ಕೂಡ ತಿಳಿಸುವಂತಹ ಅಮೋಘವಾದ ಗ್ರಂಥ ಶ್ರೀಮದ್ ಭಾಗವತ. ವೇದವ್ಯಾಸರು ಭಾರತದ ತರುವಾಯ ತುಂಬ ಮೆಚ್ಚಿಕೊಂಡಂತಹ ಗ್ರಂಥ ಭಾಗವತ. ಒಂದರ್ಥದಲ್ಲಿ ಮೇಲ್ನೋಟಕ್ಕೆ ಭಾರತಕ್ಕಿಂತಲೂ ಭಾಗವತದ ಮೇಲೆ ಹೆಚ್ಚು ಪ್ರೀತಿಯೋ ಎನ್ನುವಂತೆ ತೋರ್ತದೆ. ಅದಲ್ಲ, ವಾಸ್ತವವಲ್ಲ ಅದು. ಆದರೆ ಭಾರತದ ಮೇಲೆ ತುಂಬ ಹೆಚ್ಚು ಪ್ರೀತಿ, ಅದರ ತರುವಾಯ ಭಾಗವತದ ಮೇಲೆ ವೇದವ್ಯಾಸ ದೇವರಿಗೆ, ಭಗವಾನ್ ವೇದವ್ಯಾಸ ದೇವರಿಗೆ ತುಂಬ ಪ್ರೀತಿ ಇದೆ. ಆ ಮಾತುಗಳನ್ನೆಲ್ಲ ಮುಂದೆ ನಾವು ಕೇಳ್ತೇವೆ. ಅಂತಹ ಗ್ರಂಥ ಈ ಧೀಮಹಿ. ಇದನ್ನು ನಮ್ಮ ಇಲ್ಲಿಯ ಮಹಾದೇವಿ ಗಂಗಾದೇವಿ, ಅವಳಲ್ಲಿ ಆಪೋವೈ ಸರ್ವಾದೇವತಾ, ಎಲ್ಲ ದೇವತೆಗಳ ಸನ್ನಿಧಾನ, ನಾರಾಯಣನ, ಲಕ್ಷ್ಮೀನಾರಾಯಣನ ಸನ್ನಿಧಾನವಿದೆ. ಅಂಥ ಭಗವಂತ ಗಂಗಾದೇವಿ ನಮಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಈ ಧ್ಯಾನವನ್ನು ನಮಗೆ ವರುಣೋಧ್ಯಾನ ದೇವತಾ ಅಂತ ಹೇಳ್ತಾರೆ. ಹಾಗಾಗಿ ಆ ವರುಣ ಧ್ಯಾನಕ್ಕೆ ದೇವತೆಯಾಗಿರುವಂತಹ ವರುಣ ನಮಗೆ ಈ ಧ್ಯಾನವನ್ನು, ಚಿಂತನವನ್ನು, ದೇವರನ್ನೇ ಚಿಂತನ ಮಾಡುವಂತಹ ಒಂದು ರೂಢಿಯನ್ನು ನಮಗೆ ಮಾಡುವಂತೆ ಪರಮಾತ್ಮ ಕರುಣಿಸಲಿ ಅಂತ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿ ಮುಂದಿನ ಭಾಗವನ್ನು ಹೇಳುವ ಪ್ರಯತ್ನವನ್ನು ಮಾಡ್ತೇನೆ.